ಕಣ್ಣು ಬ್ಲಿಂಕ್ ಮಾಡಿ. ಇಂಟೀರಿಯರ್ ಡೆಕೋರೇಷನ್ ಅಂತ ಅಂದರೆ ಬರೀ ಮನೆ ಕ್ಲೀನಾಗಿ ಮಾಡಿಕೊಳ್ಳೋದಲ್ಲ, ಗ್ಯಾಸ್ ಸ್ಟವ್ ನಿಮ್ಮದು ಕ್ಲೀನ್ ಆಗಿರಬೇಕು. ಗ್ಯಾಸ್ ಸ್ಟವಲ್ಲಿ ಆಗಿದ್ದ ಪ್ರಾಬ್ಲಮ್ ಏನು ಅಂತ ಅಂದರೆ, ಇವತ್ತು ನಡೆದಿರೋಂಥ ಘಟನೆ ಹೇಳ್ತೀನಿ ನೋಡಿ. ಇದು ಹಿಂದ್ಗಡೆ ಗ್ಯಾಸ್ ಹಿಂದ್ಗಡೆ ಇರೋಂಥ ಒಂದು ನಾಸಲ್ ಇದು. ಈ ನಾಸಲ್ ಈ ಥರ ತೂತಾಗಿತ್ತು. ಈ ತೂತಾಗಿದ್ದ ಕಾರಣ ಕ್ಲೀನಾಗಿ ಇಲ್ಲಿಂದ ಗ್ಯಾಸು ಜಾಸ್ತಿ ಆಚೆ ಬರುತ್ತೆ, ಭಾಳ ಡೇಂಜರಸ್ ಇದು. ಅದಲ್ಲದೆ ಇದು ಕಟ್ಟಾಗಿತ್ತು. ಸೊ ಇದನ್ನು ಚೇಂಜ್ ಮಾಡೋದಕ್ಕೆ ಬರೀ ನನಗೆ ಕಾಸ್ಟ್ ಆಗಿತ್ತು ಬರೀ 150 ರೂಪಾಯಿ ಅಷ್ಟೇ. ನೋಡಿ ಇದನ್ನು ಹೊಸ ಚೇಂಜ್ ಮಾಡಿದೆ. ಅದಲ್ಲದೆ ನೀವು ತಗೊಳ್ಳುವಾಗ ನೋಡಿ, ಭಾರತ್ ಗ್ಯಾಸಿಂದ ನಾನು ತೊಗೊಂಡಿರೋಂಥದ್ದು. ದಯವಿಟ್ಟು ನೀವು ಅದೇ ಏಜೆನ್ಸಿನಲ್ಲಿ ಏನೈತೆ ಅಲ್ಲಿಂದಾನೇ ಪೈಪ್ ತೊಗೊಳ್ಳಿ, ಆಚೆ ಕಡೆಯಿಂದ ಪೈಪ್ ತೊಗೊಳಕ್ಕೆ ಹೋಗ್ಬೇಡಿ. ನಾನು ಈಗ ಪೈಪ್ ಒಂದು ಚೇಂಜ್ ಮಾಡ್ತಾಯಿದ್ದೀನಿ, ಎಲ್ಲ ಬಿಚ್ಚಿಕ್ಕಿದ್ದೀನಿ. ಇದು ಫಿಟ್ ಆದ ನಂತರ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಫಿಟ್ ಮಾಡಿದೆ ಅಂತ. 6 ತಿಂಗಳು ಒಂದ್ಸತಿ ಈ ಜಾಗನ ಚೆಕ್ ಮಾಡಿಕೊಡಿ. ನೀವು ಡೀಸೆಲ್ಲು ಮತ್ತು ಸೋಪಲ್ಲಿ ಕ್ಲೀನ್ ಮಾಡ್ಕೊಳ್ಳಿ. ನೋಡಿ ಈ ಥರ ಸೋಪಲ್ಲಿ ಕ್ಲೀನ್ ಮಾಡಿಕೊಂಡು ಡೀಸೆಲಲ್ಲೂ ಸಹ ಕ್ಲೀನ್ ಮಾಡ್ಕೊಬೇಕು. ಈಗ ಭಾರತ್ ಗ್ಯಾಸಿಂದ ತಂದಿರೋಂಥದ್ದು ಡೈರೆಕ್ಟಾಗಿ ಅದರದ್ದೇ ಪೈಪ್ ಹಾಕಬೇಕು. ಏನು ಫಸ್ಟು ಅದನ್ನು ಕ್ಲೀನಾಗಿ ಹಿಡಿದು ಉತ್ತಿ ಪ್ರೆಸ್ ಮಾಡಿ ಇದಾಯಿತು. ನೋಡಿ ಸ್ವಲ್ಪ ಬಿಸಿನೀರು ತಗೊಳ್ಳಿ, ಒಂಚೂರು ನೆನೆ ಇಕ್ಕಿ ಪೈಪ್ನ ಆಗಿದ ತಕ್ಷಣ ಅದನ್ನು ಎದುರುತ್ತಿಗೆ ರೆಡಿ. ಫಾಲೋ, ಶೇರ್ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ.